ಅಕ್ಕ ಸಮಯ ಪ್ರಜ್ಞೆ ಮೆರೆದು ನಾನು ನಿಮ್ಮನ್ನ ಹಿಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನೀವು ಬಿದ್ದಿದ್ ಫೋರ್ಸ್ಗೆ ಇಷ್ಟರಲ್ಲಿ ಸೊಂಟ ಮುರಿದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾಯ್ತು? ಅಮ್ಮ ಏನಾಯ್ತು? ಎಲ್ಲ ಈ ಮಹಾತಾಯಿಯಿಂದ. ಪಂಚಾಮೃತ ಮಾಡ್ತೀನಿ ಅನ್ನೋ ನೆಪದಲ್ಲಿ ಬಾಳೆಹಣ್ಣು ಸಿಪ್ಪೆನೆಲ್ಲ ನೆಲದ ಮೇಲೆ ಹಾಕಿದ. ಅದನ್ನ ನೋಡ್ದೆ ಅಕ್ಕ ಕಾಲಿಟ್ರು, ಜಾರ್ ಬಿದ್ರು. ಅಕ್ಕ ಮೂಳೆ ಏನಾದ್ರೂ ಮುರಿದೋಗಿದ್ಯಾ? ಇಲ್ಲ ಬಾಬಿನಿ, ಅಯ್ಯಪ್ಪ ಕಾಲು ಉಳ್ಕಿದೆ ಅನ್ಸುತ್ತೆ ಅಷ್ಟೇ. ಅಕ್ಕ ಸಮಯ ಪ್ರಜ್ಞೆ ಮೆರೆದು ನಾನು ನಿಮ್ಮನ್ನ ಹಿಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನೀವು ಬಿದ್ದಿದ್ ಫೋರ್ಸ್ಗೆ ಇಷ್ಟರಲ್ಲಿ ಸೊಂಟ ಮುರಿದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷುಕರು ತೆವಳ್ಕೊಂಡ್ ಓಡಾಡ್ತಾರಲ್ಲ ಹಂಗೆ ನೀವು ತೆವಳ್ಕೊಂಡ್ ಇರ್ಬೇಕಾಗಿತ್ತು. ಸುಮ್ನಿರಿ ಚಿಕ್ಕಮ್ಮ, ಒಳ್ಳೆ ದಿನ ಅಲ್ವಾ, ಯಾಕೆ ಅಡ್ಡ ಬಾಯಿ ಹಾಕ್ತೀರಾ? ಮೊದ್ಲೇ ನಮ್ಗೆಲ್ಲ ಟೈಮ್ ಸರಿ ಇಲ್ಲ ಇಲ್ಲಿ ಇರೋದ್ ಹೇಳ ದೇವಿ. ಅಮ್ಮ ನೋಯ್ತಾ ಇದೆಯಾ ತುಂಬಾ? ಹೌದೇವಿ, ತುಂಬಾ ಕಾಲ್ ನೋವ್ತಿದೆ. ಅಯ್ಯೋ ನೋಡ್ಕೊಂಡ್ ಕೆಲ್ಸ ಮಾಡ್ಬಾರ್ದಾ? ಅಯ್ಯೋ ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ರಚನಾ, ಸಿಪ್ಪಿನ ಡಸ್ಟ್ಬಿನ್ ಹಾಕ್ಬೇಕಲ್ವಾ? ಹೇಳಿದಿದ್ರೆ ನಾನ್ ತಂದು ಕೊಡ್ತಿದ್ದಲ್ಲ. ಅಯ್ಯೋ ಹಾಗಲ್ಲ ಜೀವ. ಸಾರಿ ಕೇಳ್ತಾ ಇದ್ಯಾ? ಸಾರಿ ಕೇಳ್ತಿಲ್ವಾ? ಹಾಗಾದ್ರೆ ನಾನ್ ಮಾಡೋದ್ ಹೀಗೆ ಬಿದ್ದು ಗೋಳಾಡಿ ಅಂತ ಶಾಪ ಕೊಡ್ತಾ ಇದ್ಯಾ? ಆಮಿನಿ ಅವಳು ಮೌನ ವೃತ್ತದಲ್ಲಿದ್ದಾಳೆ. ಅವಳು ಏನೋ ಹೇಳಿದ್ರೆ ನೀನು ಇನ್ನೇನೋ ಅರ್ಥ ಮಾಡ್ಕೊಳ್ಳೋ ತರ ಇದೆಯಾ? ಸಿವಿ, ಕರ್ಕೊಂಡೋಗಿ ಕಾಲ ಸ್ವಲ್ಪ ನೀವಮ್ಮ, ಸರಿ ಹೋಗುತ್ತೆ. ಸರಿ ಚಿಕ್ಕಪ್ಪ, ಹುಷಾರು. ಅಯ್ಯೋ ಅಮ್ಮ, ಅಪ್ಪ, ನಾರ್ದನ್ ಕೆಲ್ಸ ಮಾಡ್ಬಿಟ್ಟು ಯಾಕಿನ್ನು ಇಲ್ಲೇ ನಿಂತಿದ್ದೀರಾ? ನಾರದನ್ ಕೆಲ್ಸನ ತಂದಿಟ್ಟು ತಮಾಷೆ ನೋಡೋದು ನಾರ್ದ ತಾನೆ? ನೀವ್ ಬಂದು ಇಲ್ಲಿ ಕಾಫಿ ಕೇಳಿದ್ರಿಂದಾನೆ ಎಲ್ಲ ಶುರುವಾಗಿದ್ದು. ನಡೀರಿ ಇಲ್ಲಿಂದ. ಈ ವ್ರತಗಳೆಲ್ಲ ತುಂಬಾ ಕಷ್ಟ ಕೆಲಸ ರಚನಾ. ನಿಂತರ ಸುಖವಾಗಿ ಬೆಳೆದವ್ರ ಕೈಲಿ ಇದೆಲ್ಲ ಮಾಡಕ್ಕಾಗಲ್ಲ. ಸುಮ್ಮನೆ ಯಾವುದೋ ಉತ್ಸಾಹದಲ್ಲಿ ಕಮಿಟ್ ಆಗೋದಲ್ಲ, ಕೇರ್ಫುಲ್ ಆಗಿ ಮಾಡ್ಬೇಕು. ಕನಕಾಂಬರಿ ಚಿಕ್ಕಮ್ಮಗೆ ವಯಸ್ಸಾಗಿದೆ. ಅಕಸ್ಮಾತ್ ಮೂಳೆ ಏನಾದ್ರೂ ಮುರಿದು ಅವ್ರ ಹಾಸಿಗೆ ಹಿಡಿತರಾಗಿದ್ದಿದ್ರೆ ಆ ಪಾಪ ಯಾರನ್ನ ತಡ್ತಾ ಇತ್ತು ಹೇಳು? ನೀನ್ ಹೇಳ್ತಿರ್ದಂಗೆ ಅರ್ಥ ಆಗ್ತಿದೆ. ನಾವು ನಿಂಗೆ ಪ್ರಶ್ನೆ ಕೇಳಲ್ಲ? ಪಂಚಾಮೃತಕ್ಕೆ ಹಣ್ಣು ಬಿಡಿಸ್ತಾ ಇದ್ದಿದ್ದು ಯಾರು? ಮತ್ತೆ ಸಿಪ್ಪೆನ ಯಾರೋ ತಂದು ಇಲ್ಲಿ ಎಸಕ್ ಸಾಧ್ಯನಾ? ರಚ್ಚು, ತಪ್ಪಾಗಿದೆ ಅಂದ್ಮೇಲೆ ಅದನ್ನ ಒಪ್ಕೊಳಕ್ ಏನ್ ಪ್ರಾಬ್ಲಮ್ಮು? ಹಬ್ಬದ ದಿನ ಸುಮ್ಮನೆ ಜಗಳ ಬೇಡ, ವ್ರತ ಕಂಪ್ಲೀಟ್ ಮಾಡು. ಆರ್ಗ್ಯುಮೆಂಟ್ಸ್ ಬೇಡ. ರಚನಾ, ಅಲ್ಲಿ ಸ್ವಲ್ಪ ಕಾಯಿ ತುರಿಯೋ ಮಣೆ ಕೊಡು. ಚಿಕ್ಕಮ್ಮ ಏನಾಯ್ತು? ನೀನು ಕೋಪ ಇದ್ರೆ ಒಂದ್ 4 ಮಾತು ಬೈದ್ಬಿಡೆ.
ಹಿಂಗೆಲ್ಲ ಕಾಯಿ ತುರಿಯೋ ಮಣೆ ಅದು ಇದನ್ನ ಕಾಲ್ ಮೇಲೆ ಬೀಳ್ಸಿ ದ್ವೇಷ ಕಾರ್ಬೇಡ. ಅಲ್ಲ, ಒಂದು ಈಳಿಗೆ ಮನೆ ಕೊಡಕ್ ಬರಲ್ವ ನಿಂಗೆ? ಕಾಲು ಚಿಕ್ಕಮ್ಮ, ಐ ಆಮ್ ರಿಯಲಿ ಸಾರಿ. ಏನೋ ಗೊತ್ತಿಲ್ಲ ಆಗೋಯ್ತು. ಕಾಲ್ ಮೇಲೆ ಬಿತ್ತ ಮನೆ? ಹೌದು ಕಣ ಸಂಜೀವ, ನೋವು ಪ್ರಾಣ ಹೋಗೋ ತರ ಆಗ್ತಾ ಇದೆ. ಚಿಕ್ಕಮ್ಮ, ಕೂತ್ಕೊ ಬನ್ನಿ, ಕಾಲಿಗೆ ಔಷಧಿ ಹಚ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ, ನೀವಿಬ್ರು ಅಡ್ಗೆ ಕೆಲಸ ನೋಡಿ, ನಾನು ಒಂದ್ 5 ನಿಮಿಷ ಸುಧಾರಿಸ್ಕೊಂಡ್ ಬರ್ತೀನಿ. ಅಮ್ಮ, ಅಯ್ಯೋ ನನ್ ಕಾಲ್ ಹೋಯ್ತೆ. ಬಿಬಿ, ಅಮ್ಮ ಮಳೆನ ಬೀಳ್ಸಿಲ್ಲ. ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಬ್ಲೈಂಡ್ ಆಗಿ ಅಮ್ಮನ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಡ. ಹೋಗು, ಆಟ ಆಡ್ಕೋ ಹೋಗು. ಈ ಸ್ವಲ್ಪ ತಿಂತಿಂದಲೇ ಅಪ್ಪ ಅಮ್ಮ ಜಗಳ ಆಟನೇ ಚೆನ್ನಾಗಿರೋದು. ಚೆನ್ನಾಗೇ ಇರ್ಬೇಕು. ಮೀಟಿಂಗ್ ಎಲ್ಲ ಬೇಡ. ಹೇಗಾದ್ರೂ ಅವ್ರಿಬ್ರಿಗೂ ಕಾಂಪ್ರಮೈಸ್ ಮಾಡ್ಸು ಗಂಪ. ಯಾಕೆ ಮುಖ ಓದಿಸ್ಕೊಂಡು ಕೆಲಸ ಮಾಡ್ತಾ ಇದೀಯಾ? ಯಾರಾದ್ರೂ ನೋಡಿದ್ರೆ ಬೇಜಾರು ಮಾಡ್ಕೊಳಲ್ವಾ? ಆಗಿಲ್ಲ ಅಂದ್ರೆ ಇದ್ಯಾಕೆ ಮಾಡ್ಬೇಕಿತ್ತು ಅಂತ. ನೋಡು, ಈ ಸೈನ್ ಲ್ಯಾಂಗ್ವೇಜ್ ಎಲ್ಲ ಬೈಯಕ್ ಹೋಗ್ಬೇಡ. ಹಾಗೆ ನೋಡಿದ್ರೆ ಈ ತೆಲ್ಲ ತಂದಿರೋದಕ್ಕೆ ನಾನು ನಿನ್ನ ಬೈಬೇಕು. ಹಬ್ಬ ಮಾಡಕ್ಕೆ ಇಲ್ಲಿ ಯಾರಿಗೂ ಆಸಕ್ತಿ ಇರಲಿಲ್ಲ. ಆದ್ರೂ ಯಾಕೆ ಒಪ್ಕೊಂಡ್ರು? ನಮ್ಮ ಮಾತನ್ನು ಕೇಳಿ, ನಮ್ಮನ್ನ ನಂಬಿ. ಹಾಗಿರುವಾಗ ನಿನ್ನ ಕೇರ್ಲೆಸ್ನಿಂದ ಅವ್ರಿಗೆ ನೋವು ಕೊಟ್ಟಿದ್ದು ಅಲ್ಲದೆ ಅದ್ರ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪ ಪಡದೆ ಆರ್ಗ್ಯೂ ಮಾಡ್ತಿಲ್ಲ. ಇದನ್ನ ಸರಿ ಅನ್ಸುತ್ತಾ? ನೋಡು, ಒಂದು ಕೆಲಸನ ವಹಿಸ್ಕೊಂಡ್ಮೇಲೆ ಹಲವಾರು ಸವಾಲುಗಳು ಬರುತ್ತೆ, ಅಡ್ಡಿಗಳು ಬರುತ್ತೆ. ಆದ್ರೂ ಎಲ್ಲವನ್ನು ಫೇಸ್ ಮಾಡಿಕೊಂಡು ದಾಟಿಕೊಂಡು ಸಾಧಿಸಬೇಕು. ನಮ್ಮ ಈಗೋ ಕಾರಣದಿಂದ ಯಾರಿಗೂ ಬೇಜಾರಾಗಬಾರದು. ಈ ತರ ಸನ್ನೆಯಿಂದ ಬಯಕೆ ನನಗೂ ತುಂಬಾ ಚೆನ್ನಾಗಿ ಬರುತ್ತೆ. ಬೈ ತೋರ್ಸ್ಲಾ? ಬೈಲಾ? ಕೃಷ್ಣ, ಕೃಷ್ಣ ಪುಟ್ಟ, ಏನಕ್ ಡಲ್ ಆಗಿದ್ಯಾ? ಆ ಬಾಮಿನಿ ಮುದುಕಿ ನೀನೇನಾದ್ರೂ ಬೈದ್ಲಾ? ಹೇಳು ಕೃಷ್ಣ. ಕೃಷ್ಣ ಪುಟ್ಟ, ನನ್ ಬಂಗಾರ, ಹೇಳಿದ್ರೆ ತಾನೇ ನಿನ್ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗೋದು. ಬೇಬಿಗೂ ಅಮ್ಮಗೂ ಜಗಳ ಆಯ್ತು. ಪಂಚಾಮೃತ ಮಾಡ್ತೀನಿ ಅನ್ನೋ ನೆಪದಲ್ಲಿ ಬಾಳೆಹಣ್ಣು ಸಿಪ್ಪೆನೆಲ್ಲ ನೆಲದ ಮೇಲೆ ಹಾಕಿದ.
ಎಲ್ಲ ಕನಕಾಂಬ್ರಿ ಅಜ್ಜಿ ಬಾಮಿನಿ ಅಜ್ಜಿ ಮಾಡಿರೋ ಕೆಲ್ಸ. ಅಮ್ಮನ್ನ ಹರ್ಟ್ ಮಾಡ್ಬೇಕು ಅಂತಾನೆ ಅವ್ರೇನಾದ್ರು ಕಿತಾಪತಿನೇ ಮಾಡ್ತಾರೆ ಬಾಲಮ್ಮಮ್ಮ. ಅಲ್ಲ ನಾವಿನ್ನೂ ಇಲ್ಲೇ ಯಾಕೆ ವೆಯ್ಟ್ ಮಾಡ್ತಾ ಇದೀವಿ? ಹೋಗಾದ್ರೆ ಅಟ್ಯಾಕ್ ಮಾಡ್ಬಿಡನ್ವಾ? ಅಟ್ಯಾಕ್ ಮಾಡೋದಕ್ಕಿಂತ ಮೊದ್ಲು ರಚನಾ ಅಕ್ಕನ ಮತ್ತೆ ಜೀವನ ಒಂದ್ ಮಾಡ್ಬೇಕು. ಅದು ನಮ್ ಟಾಪ್ ಪ್ರಿಯಾರಿಟಿ. ಬನ್ನಿ. ಅಕ್ಕ, ಗಂಡ ಹೆಂಡತಿ ಜಗಳ ಅಂತ ಕೃಷ್ಣ ಹೇಳಿದ್ಲು. ಇಲ್ಲಿ ನೋಡಿದ್ರೆ ರೊಮ್ಯಾಂಟಿಕ್ ಸೀನ್ ನಡೀತಾ ಇದೆ. ರೊಮ್ಯಾನ್ಸ್ ಇಲ್ಲ ಏನಿಲ್ಲ ಕಣೋ. ಯಾಕಿಷ್ಟು ಅನ್ಈಸಿ ಆಗಿದ್ದೀರಾ ಜೀವ ಅವ್ರೆ? ಏನಿಲ್ಲ ಅಷ್ಟೆಲ್ಲ, ಒಂದು ಚಿಕ್ಕದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಯಾರಿಂದ ಯಾರ್ಗೆ? ಅದು ಹಳೆಹಣ್ಣು ಸಿಪ್ಪೆನ ನೋಡು, ನೋಡು, ತಪ್ಪು ಮಾಡಿಲ್ಲ ಅಂದ್ರೆ ಮತ್ತೆ ಹೊಲಿಸ್ತಾ ಇದೀಯಾ? ತಪ್ಪು ಮಾಡಿದ್ರೆ ತಾನೆ ಒಪ್ಕೊಳೋದಿಕ್ಕೆ. ಆ ಬಾಳೆಹಣ್ಣಿನ ಸಿಪ್ಪೆನ ಹಾಕಿದ್ದು ಅಕ್ಕ ಅಲ್ಲ, ನಿಮ್ ತಮ್ಮ ಕಪಿಲ್. ಅವರು ಬಾಳೆಹಣ್ಣು ತಿಂತ ಅಡ್ಗೆ ಮನೆಯಿಂದ ಬರೋದನ್ನ ನಾನೇ ನೋಡಿದೀನಿ. ನನಗೂ ಅವನ್ಗೂ ಆ ಟೈಮಲ್ಲಿ ಕಿರಿಕಾಯ್ತು. ಈಲ್ಗೆ ಮನೆನ ಅಮ್ಮ ಬಾಮಿನಿ ಅಜ್ಜಿ ಮೇಲೆ ಹಾಕಿಲ್ಲ. ಬೇಬಿ, ನಿಮ್ಮ ಅಮ್ಮನ ಕೈ ಸ್ಲಿಪ್ ಆಗಿ ಅವ್ರ ಕಾಲ ಮೇಲೆ ಬಿತ್ತು, ಅದನ್ನ ನಾನೇ ನೋಡಿದ್ದೀನಿ. ಹೌದಾ? ಆ ಲಡ್ಡು ಕೊಡು ನಂಗೆ. ಮುಗಿಯೋವರೆಗೂ ಏನ್ಲು ಮಾಡಂಗಿಲ್ಲ. ಗೊತ್ತು ನಂಗೆ, ಕುಡಿಯಲಿ ತಿನ್ನಲ್ಲ ನಾನು. ಬೇಬಿ, ಬೇಕು ಅಂತ ಯಾಕೆ ಕೈ ತೆಗ್ದೆ? ನೋಡಲ್ಲಿ ಒಂದು ಲಡ್ಡು ವೇಸ್ಟ್ ಆಯ್ತಲ್ಲಿ. ಅಮ್ಮ ಈಲ್ಗೆ ಮನೆನ ಬಾಮಿನಿ ಅಜ್ಜಿಗೆ ಕೊಟ್ಟಾಗ ಬಾಮಿನಿ ಅಜ್ಜಿನು ಮಾಡಿದ್ದು. ಮತ್ ನನ್ಗೆ ಯಾಕೆ ಹೇಳಿಲ್ಲ ನೀನು? ಹಾ, ನನಗೆ ಇವಾಗ ಅರ್ಥ ಆಯ್ತು. ಹೇಳ, ಟೈಮ್ ಆಗ್ತಾ ಇದೆ, ಅಡ್ಗೆ ಮಾಡೋಣ ಬಾ ಅಂತಾನೆ. ನಡಿ. ಅಪ್ಪ, ಇವ್ರ ಪ್ರಾಬ್ಲಮ್ ಮುಗೀತು. ಇನ್ನು ಇವ್ರ ಪ್ರಾಬ್ಲಮ್ ಕೊಟ್ಟವ್ರಿಗೆ ಮೊದ್ಲೊಂದು ಗತಿ ಕಾಣಿಸ್ಬೇಕು. ಅದನ್ನ ನಾನ್ ನೋಡ್ಕೊಂತೀನಿ. ಮನೆಯಲ್ಲಿ ಎಲ್ರು ಒಪ್ಪತ್ತಿದ್ದಾರೆ. ಒಳ್ಳೆ ಊಟಕ್ಕೆ ಕೂತಾಗ ಉಪ್ಪು ತಡಿಯಕ್ಕಾಗ್ದೆ ಮುಖ ಸಿಂಡರ್ಸ್ಕೊಂಡು ಹೊಟ್ಟೆ ಉರ್ಕೊಂಡು ನಿಮಗ್ ಶಾಪ ಹಾಕ್ಬೇಕು. ಹಾಕ್ತಾರೆ.